ಮನಸ್ಸಿಟ್ಟು ಕಿವಿ ಕೊಡಿ. ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಈ ಮಾನಸಿಕ ಆರೋಗ್ಯದ ವಿಷಯದಲ್ಲಿ ನಾವು ಸದಾ ಗಮನದಲ್ಲಿಟ್ಕೊಂಡು ಅಭ್ಯಾಸ ಮಾಡಲೇಬೇಕಾಗಿರೋದು ಅಂತಂದರೆ ಅರಿವು, ಅಂದರೆ ತಿಳುವಳಿಕೆ ನಮ್ಮ ಬಗ್ಗೆ ಎಲ್ಲ. ಗವಾಹಿತನ ಅಂದರೆ ಸಾಕ್ಷೀಕರಿಸುವಿಕೆ, ಆಮೇಲೆ ನಿರಾಳತೆ, ರಿಲ್ಯಾಕ್ಸ್ ಆಗಿರೋದು, ಮತ್ತು ಪರಿಣಾಮಕಾರಿಯಾಗಿರುವುದು ಅಂದರೆ ಎಫೆಕ್ಟಿವ್ ಆಗಿರುವುದು. ಈ ವಿಷಯಗಳ ಜೊತೆಗೆ ಮತ್ತೊಂದು ಮಹತ್ವದ್ದು ಮತ್ತು ಅಗತ್ಯವಾದದ್ದು ಅಂತಂದರೆ ರೆಸ್ಪಾನ್ಸಿಬಿಲಿಟಿ, ಹೊಣೆಗಾರಿಕೆ. ಯಾರೊಬ್ಬರು ತನ್ನ ನಡೆ ಮತ್ತು ನುಡಿ ಯಾವ ರೀತಿಯಲ್ಲಿ ಬೇರೆಯವರ ಮೇಲೆ, ಇತರರ ಮೇಲೆ ಮತ್ತು ಪರಿಸರದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಎಂಬ ಎಚ್ಚರಿಕೆಯ ತಿಳುವಳಿಕೆ, ಅರಿವು ಇರುತ್ತಲ್ಲ, ಅದೇ ಈ ಹೊಣೆಗಾರಿಕೆಯ ಮೊದಲ ಹಂತ. ಇಂತಹ ಎಚ್ಚರಿಕೆಯಿಂದಾಗಿ ಏನಾಗುತ್ತೆ ಅಂತಂದರೆ ವ್ಯಕ್ತಿ ತನ್ನ ಚಟುವಟಿಕೆಗಳ ಪರಿಣಾಮಗಳನ್ನ, ಅದಕ್ಕೆ ನೀಡಬೇಕಾಗಿರೋ ಉತ್ತರವನ್ನು, ಅಗತ್ಯವಿದ್ದರೆ ತನ್ನ ಆಲೋಚನೆ ಮತ್ತು ತನ್ನ ಕೆಲಸಗಳ ತಿದ್ದುಪಡಿಯನ್ನು ಸ್ವೀಕರಿಸುವಷ್ಟು ಫ್ಲೆಕ್ಸಿಬಲ್ ಆಗಿ, ಅಂದರೆ ಜಿಗುಟುತನ, ಪೆಡಸುತನ ಇಲ್ಲದೆ ಮನಸ್ಥಿತಿಯನ್ನು ಹೊಂದಿರೋದಕ್ಕೆ ಸಾಧ್ಯ ಆಗತ್ತೆ. ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ತಮ್ಮ ಕೆಲಸದ ಯಶಸ್ಸನ್ನು ತಮ್ಮದು ಅಂತ ಅಂತಾರೆ, ಎಸ್ ಐ ಡಿಡ್ ಇಟ್ ಅಂತ. ಆದರೆ ಅದೇ ತಮ್ಮ ಕೆಲಸದಲ್ಲಿ ತಾವು ವಿಫಲರಾದರೆ ಅದಕ್ಕೆ ಇತರರನ್ನು, ವಸ್ತುಗಳನ್ನು, ವ್ಯಕ್ತಿಗಳನ್ನು, ಪರಿಸ್ಥಿತಿಯನ್ನು, ಪರಿಸರವನ್ನು ಎಲ್ಲವನ್ನೂ ದೂರ್ತಾ ಇರ್ತಾರೆ. ಹುಡುಗ ಒಬ್ಬ ಉತ್ತಮವಾದ ಫಲಿತಾಂಶ ಅಥವಾ ಯಶಸ್ಸನ್ನು ಕಂಡ್ರೆ ನನ್ನ ಮಗನ ನೋಡೋ ಅಂತಾನೆ ಅಪ್ಪ. ಅದೇ ಮಗ ತಪ್ಪಾಗಿ ನಡ್ಕೊಂಡ್ರೆ ಅಥವಾ ಏನಾರು ಅವನ ಫೇಲ್ಯೂರ್ ಆದರೆ ನೋಡು ನಿನ್ನ ಮಗ ಅಂತ ಅವನ ಹೆಂಡತಿಗೆ ಹೇಳ್ತಾನೆ. ಇದು ಹೊಣೆಗೇಡಿತನವನ್ನು ಪ್ರದರ್ಶಿಸೋದು. ಯಶಸ್ಸಿಗೆ ಕಾರಣಕ್ಕೆ ತಾನು ಎನ್ನುವಂತೆ ವೈಫಲ್ಯಕ್ಕೆ ಇತರರನ್ನು ಆರೋಪಿಸುವುದು ಹೊಣೆಗೇಡಿತನದ ಲಕ್ಷಣ. ಅವರಿಗೆ ತಮ್ಮಲ್ಲಿ ಲೋಪದೋಷಗಳನ್ನು ಗುರುತಿಸಿಕೊಳ್ಳಲು ಅವರು ಸಿದ್ಧವಿರಲ್ಲ. ಅದರಿಂದ ತಮ್ಮ ಮೌಲ್ಯ, ತಮ್ಮ ಬೆಲೆ ಮತ್ತು ಗೌರವಕ್ಕೆ ಧಕ್ಕೆ ಆಗತ್ತೆ ಅಂತ ಅಂದ್ಬಿಟ್ಟು ಅವರು ಇಂಟರ್ನಲ್ಲಿ ಥಿಂಕ್ ಮಾಡ್ತಾ ಇರ್ತಾರೆ. ಯಾರಿಗೆ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಇರುವುದಿಲ್ಲವೋ ಅವರು ತಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳುವ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಇರ್ತದೆ ಅಥವಾ ಇರದೇ ಇಲ್ಲ. ಎಷ್ಟೋ ಸಲ ವ್ಯಕ್ತಿಯ ನಿರ್ಲಕ್ಷ್ಯದಿಂದ ಅಥವಾ ಬೇರೆ ರೀತಿಯ ಗ್ರಹಿಕೆಯಿಂದ ಅಥವಾ ತಪ್ಪಾದ ಊಹೆಯಿಂದ ತಪ್ಪುಗಳು, ವೈಫಲ್ಯಗಳು ಆಗ್ತವೆ. ಅದು ಸಹಜ. ಇಂತಹ ತಪ್ಪುಗಳು ಮತ್ತು ವೈಫಲ್ಯಗಳು ಆ ವ್ಯಕ್ತಿಯ ಕ್ರಿಯೆಯ ಮತ್ತು ಆಲೋಚನೆಯ ತಪ್ಪುಗಳನ್ನು ತೋರಿಸ್ತದೆ. ಆಲೋಚನೆಗಳು ಮತ್ತು ಕ್ರಿಯೆಗಳು ತಪ್ಪಾಗುವುದು ಅಪರಾಧ ಅಲ್ಲ. ಆದರೂ ಮಾನಸಿಕವಾಗಿ ತಾವೇ ಈ ಬೇರೆಯವ್ರ ಮುಂದೆ ಕಂಡೆಮ್ನೇಷನ್ಗೆ ಒಳಗಾಗಬಾರ್ದು, ನನ್ನ ಯಾರು ಖಂಡಿಸಬಾರ್ದು ಅಂತ ಅಂದ್ಬಿಟ್ಟು ಅವರು ಒಪ್ಕೊಳ್ಳೋದಿಲ್ಲ. ಇದು ಅಹಂಕಾರ. ಅವರು ತಮ್ಮ ಅಹಂಕಾರದ ಈಗೋ ಹರ್ಟ್ ಆಗ್ತದೆ ಅವರಿಗೆ ಒಪ್ಕೊಂಬಿಟ್ರೆ. ಯಾರಿಗೆ ಈ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಗೊತ್ತಿರ್ತದೋ, ಅಂದರೆ ಹೊಣೆಯರಿತವರು ತಮ್ಮ ಆಲೋಚನೆ ಮತ್ತು ತಮ್ಮ ಕೆಲಸಗಳನ್ನು ಮತ್ತೊಂದು ಅವಕಾಶದಲ್ಲಿ ಸರಿಪಡಿಸಿಕೊಳ್ಳುವ ಸಾಧ್ಯತೆಯಿಂದ, ಆ ಸಾಧ್ಯತೆಯ ಭರವಸೆಯಿಂದ ಏನು ಮಾಡ್ತಾರೆ, ತಪ್ಪುಗಳನ್ನ ಒಪ್ಕೊಳ್ತಾರೆ ಮತ್ತು ಆನ್ಸರಬಲ್ ಆಗಿರ್ತಾರೆ, ಅಂದರೆ ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ. ಅವರು ಸಮರ್ಥನೆಗಿಂತ ಜಸ್ಟಿಫೈ ಮಾಡ್ಕೊಳಕ್ಕೋಗಲ್ಲ, ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಏನಾಯಿತು ಅಂತಂದ್ಬಿಟ್ಟು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಬೇಕು, ಎಕ್ಸ್ಪ್ಲನೇಷನ್ ಬೇಕು. ಯಾಕೆಂದರೆ ಎಕ್ಸ್ಪ್ಲನೇಷನ್ ಈಸ್ ನಥಿಂಗ್ ಬಟ್ ಇಂಟ್ರಾಸ್ಪೆಕ್ಷನ್. ಹೊಣೆಗಾರರದು ಇನ್ನೊಂದು ಮುಖ್ಯ ಲಕ್ಷಣ ಅಂತಂದರೆ ಯಾವುದೇ ಕ್ರಿಯೆಗೆ ಅಥವಾ ಪ್ರಸಂಗಕ್ಕೆ ತಕ್ಷಣವೇ ಇಮ್ಮಿಡಿಯೇಟಾಗಿ ಇಂಪಲ್ಸಿವ್ ಆಗಿ ರಿಯಾಕ್ಟ್ ಮಾಡುವ ಬದಲು ರೆಸ್ಪಾಂಡ್ ಮಾಡುವುದು. ಅಂದರೆ ಏನೋ ಒಂದು ಆಗ್ತದೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಕೊಡೋದಲ್ಲ, ರೆಸ್ಪಾಂಡ್ ಮಾಡೋದು. ಯಾರಾದರೂ ನೆಗೆಟಿವ್ ಆಗಿ ಬಿಹೇವ್ ಮಾಡ್ತಾರಲ್ಲ, ತಕ್ಷಣವೇ ನೆಗೆಟಿವ್ ಆಗಿಯೇ ರಿಯಾಕ್ಟ್ ಮಾಡೋದಕ್ಕೆ ನಮಗೆ ಇನ್ಸ್ಪೈರ್ ಆಗುತ್ತೆ. ಆದರೆ ಹಾಗೆ ರಿಯಾಕ್ಷನ್ ಕೊಡುವ ಬದಲು ಅದನ್ನು ಗಮನಿಸಿ ತಾಳ್ಮೆ, ಸಮಾಧಾನದಿಂದ ಒಂದಿಷ್ಟು ಸಮಯ ತಗೊಂಡು ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಪಡೋದಿದೆಯಲ್ಲ, ಅದು ರೆಸ್ಪಾಂಡ್ ಆಗುತ್ತೆ. ಈ ರಿಯಾಕ್ಷನ್ ಅನ್ನೋದೇನು ಅಂತಂದರೆ ಎದುರಾಳಿ ಕ್ರಿಯೆಗೆ ತಕ್ಕಂಗೆ ಆಗುತ್ತೆ. ರೆಸ್ಪಾಂಡ್ ಅನ್ನೋದು ನಾವು ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದರ ನಮ್ಮದೇ ಆಯ್ಕೆ ಆಗಿರುತ್ತೆ. ಇಟ್ ಈಸ್ ಅವರ್ ಓನ್ ಚಾಯ್ಸ್. ನಮ್ಮ ರೆಸ್ಪಾಂಡ್ ಮಾಡೋದ್ರಲ್ಲಿ ನಮ್ಮ ಅರಿವಿರುತ್ತೆ, ಅಧ್ಯಯನ ಇರ್ತದೆ, ಅನುಭವ ಇರುತ್ತೆ, ಅನುಕಂಪ ಇರುತ್ತೆ. ಇವೆಲ್ಲದರ ಒಟ್ಟು ಅಭಿವ್ಯಕ್ತಿ
ರೆಸ್ಪಾಂಡಿಂಗ್. ಖಂಡಿತವಾಗಿಯೂ ನಮ್ಮ ಪ್ರತಿಕ್ರಿಯೆಯನ್ನು ನಾವು ನಮ್ಮ ಅರಿವಿನಿಂದ ಆಯ್ದುಕೊಳ್ಬೇಕು. ವಿ ಹ್ಯಾವ್ ಟು ಚೂಸ್ ಹೌ ಐ ಹ್ಯಾವ್ ಟು ರೆಸ್ಪಾಂಡ್ ಅಂತ. ಒತ್ತಡಗಳು, ಆತಂಕದ ಕ್ಷಣಗಳು, ಹಠಾತ್ತಾನೆ ಪ್ರತಿಕ್ರಿಯಿಸುವ ಪ್ರೇರಣೆ ನನ್ನಲ್ಲೂ ಇರುತ್ತೆ. ಅದನ್ನು ನಾನು ಕಾಪಾಡಿಕೊಳ್ಬೇಕು. ಅದನ್ನು ಹೇಗೆ ನಾನು ರೆಸ್ಪಾಂಡ್ ಮಾಡಬೇಕು ಅಂತ ಅನ್ನೋದೇ ನಮ್ಮ ಅರಿವಿನ ಭಾಗ ಆಗಿರುತ್ತೆ. ಪ್ರತಿಕ್ರಿಯಿಸುವ ಬದಲು ಸ್ಪಂದಿಸುವುದಕ್ಕೆ ಆ ವ್ಯಕ್ತಿಯಲ್ಲಿ ಇರುವ ಅರಿವು ಕೆಲಸ ಮಾಡ್ತದೆ. ತನ್ನ ಹಿಂದಿನ ಅನುಭವ, ತಾನೇನೇನೋ ಓದಿರ್ತಾನಲ್ಲ ಅದು, ಆಮೇಲೆ ಒಂದು ರೀತಿಯ ಅಲಿಪ್ತ ಭಾವ, ಇವೆಲ್ಲವೂ ಇರುತ್ತೆ. ಇದರಿಂದ ಏನಾಗುತ್ತೆ ಗೊತ್ತಾ, ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋಕ್ಕಾಗತ್ತೆ ಮತ್ತು ಅದನ್ನು ಇನ್ನೊಬ್ಬರಿಗೆ ದಾಟ್ಸೋಕ್ಕಾಗತ್ತೆ ಹೇಗೆ ವರ್ತಿಸಬೇಕು ಅಂತ. ಹೊಣೆ ಅರಿತವರು ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳಲು ಮುಂದಾಗುವರು, ತಮ್ಮನ್ನು ತಾವು ಗಮನಿಸ್ಕೊಳ್ತಾರೆ. ಹಾಗೆ ತಮ್ಮ ನಡೆ ನುಡಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಎಚ್ಚರಿಕೆಯನ್ನು ಹೊಂದಿರ್ತಾರೆ ಮತ್ತು ಅದರ ಹಾಗೇ ವರ್ತಿಸ್ತಾರೆ. ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳೋದು, ನಮ್ಮ ತನ ಅಂತ ಏನಿದೆಯಲ್ಲ, ನಮ್ಮ ತನ, ನನ್ನ ತನ, ಅದರದ್ದು ಪ್ರಕಟಣೆಯ ಬಗ್ಗೆ, ಅದನ್ನು ಹೇಗೆ ಡೆಮಾನ್ಸ್ಟ್ರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ತಮ್ಮ ಭಾವನೆಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ತಾರೆ. ತಮ್ಮ ನಡೆ ನುಡಿ ಕಾರಣದಿಂದ ಯಾವ ರೀತಿಯ ಸಾಮಾಜಿಕ ಪರಿಣಾಮ ಬೀರ್ತದೆ ಅನ್ನೋದನ್ನು ಗಮನಿಸ್ಕೊಳ್ತಾರೆ. ತಮ್ಮ ವರ್ತನೆಗಳು ತಮ್ಮ ಜೀವನದ ಮೌಲ್ಯಗಳನ್ನು, ವ್ಯಾಲ್ಯೂಸ್ನ ಬಿಂಬಿಸ್ತಾವ. ಹಾಗೆಯೇ ಇತರರ ಮನಸ್ಸಿನ ಆರೋಗ್ಯಕ್ಕೆ ಪೂರಕವಾಗಿದೆಯಾ ಅನ್ನೋದನ್ನು ಎಚ್ಚರಿಕೆಯಿಂದ ಗಮನಿಸ್ಕೊಳ್ತಾರೆ. ಇದು ಬಹಳ ಹೊಣೆಗಾರಿಕೆಯ ವ್ಯಕ್ತಿತ್ವದ ಬಹುಮುಖ್ಯ ಅಂಶ ಆಗಿರುತ್ತೆ. ನನ್ನ ಭಾವನೆಗಳಿಗೆ ನಾನೇ ಆನ್ಸರಬಲ್ ಆಗಿರೋದ್ರಿಂದ ಅಥವಾ ಆನ್ಸರಬಲ್ ಆಗಿರಬೇಕು ಅಂತ ಅಂದುಕೊಳ್ಳೋದ್ರಿಂದ ಸಂಬಂಧಗಳು ಚೆನ್ನಾಗಾಗ್ತವೆ. ಹಾಗೆ ನನ್ನ ಒಳಗಡೆ ಅಂತರಾಳದಲ್ಲಿರುವಂತಹ ಶಾಂತಿಯನ್ನು ಕಂಡುಕೊಳ್ಳೋಕ್ಕಾಗತ್ತೆ. ನನ್ನಲ್ಲಿ ಹುಟ್ಟುವ ಭಾವನೆಗಳಿಗೆ ಇನ್ನೊಬ್ಬರು ಕಾರಣರಾಗಲ್ಲ. ಅವರು ರೇಗಿಸ್ತಾರೆ, ಅವರು ನನಗೆ ಕೋಪ ತರಿಸ್ತಾರೆ, ಅವರು ಬೇಸರ ಮಾಡ್ತಾರೆ ಅಂತ ಅವರು ಅನ್ನೋಲ್ಲ. ನನ್ನೊಳಗೆ ಒಂದು ರೇಗಿಸೋ ಬಟನ್ ಇದೆ, ಅದನ್ನು ಆ ರಿಮೋಟ್ ಕಂಟ್ರೋಲ್ನ ಬೇರೆಯವ್ರಿಗೆ ಕೊಡೋ ಅಂಥದ್ದು ಬೇಕಾಗಿಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ರಿಮೋಟ್ ಬಳಸ್ಬಿಟ್ಟು ನನ್ನಲ್ಲಿ ಕೋಪ, ದುಃಖ, ಹತಾಶೆ, ಕಿರಿಕಿರಿ ಇವೆಲ್ಲ ಮಾಡ್ತೀರಿ ಅಂತ ನಾವು ದೂರೋದ್ರಲ್ಲಿ ಏನಾದ್ರು ಅರ್ಥ ಇದೆಯಾ? ನಮ್ಮ ಮಾನಸಿಕವಾದಂತಹ ಒಡೆತನವನ್ನು ಸಾಧಿಸುವುದರಲ್ಲಿ ವಿಫಲರಾದಾಗ ವಿ ಮಸ್ಟ್ ಹ್ಯಾವ್ ಮಾಸ್ಟರಿ ಓವರ್ ಅವರ್ ಓನ್ ಮೈಂಡ್. ಇಲ್ಲದೇ ಇದ್ರೇ ಬೇರೆಯವರ ಪ್ರತಿಕ್ರಿಯೆಗಳಿಗೆ ನಾವು ಸೋತೋಗ್ತೀವಿ. ಭಾವನೆಗಳಿಂದ ರೂಪುಗೊಳ್ಳುವ ಈ ಮನಸ್ಥಿತಿಯನ್ನು ಎಮೋಷನಲ್ ಇಂಟೆಲಿಜೆನ್ಸ್ ಅಂದರೆ ಭಾವ ಕೌಶಲ್ಯದಿಂದ ನಾವು ನಿಭಾಯಿಸಬೇಕು. ಒಟ್ಟಾರೆ ಹೊಣೆಗಾರಿಕೆ ಅನ್ನುವುದು ದೀರ್ಘಕಾಲ ನಿರಂತರತೆಯನ್ನು ಕಾಪಾಡಿಕೊಳ್ಳುವಂತಹ ಒಂದು ಅಭ್ಯಾಸ ಮತ್ತು ಅದು ಮಾನಸಿಕ ಆರೋಗ್ಯದ ಲಕ್ಷಣ. ಇತರರನ್ನು ದೂರುವ ಬದಲು ನಾನು ಎಷ್ಟರ ಮಟ್ಟಿಗೆ ಉತ್ತರದಾಯಿತ್ವವನ್ನು ಹೊಂದಿದ್ದೇನೆ, ನಾನು ಮಾತಾಡೋದ್ರಿಂದ ಅವರ ಮನಸ್ಸಿನ ಮೇಲೆ ಎಂತಹ ಪರಿಣಾಮವನ್ನು ಬೀರ್ತದೆ, ಅವರ ಮನಸ್ಸಿನಲ್ಲಿ ನನ್ನ ಮಾತುಗಳು ಎಂತಹ ನಕಾರಾತ್ಮಕವಾದ ಬೀಜಗಳನ್ನು ಬಿತ್ತಲ್ಪಟ್ಟು ಅದರಿಂದ ಅವರು ನರಳುತ್ತಾರೆ, ಬಳಲ್ತಾರೆ, ಅನುಕಂಪದಿಂದ ನೋಡಬೇಕು. ಈ ಹೊಣೆಗಾರಿಕೆ ಬಹಳ ಮುಖ್ಯವಾದದ್ದು ನನ್ನ ಮನಸ್ಸಿನ ಆರೋಗ್ಯಕ್ಕೂ ಮತ್ತು ನನ್ನ ಸಹಜೀವಿಗಳು, ನನ್ನ ಜೊತೆಯಲ್ಲಿ ಬದುಕ್ತಿರುವಂತಹ ಇತರರ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೂ ಕೂಡ ನಾನು ಹೊಣೆಗಾರಿಕೆಯಿಂದ ವರ್ತಿಸಬೇಕು. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ
ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.